ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋನ 4:30 ಆಗಿತ್ತು ಟೈಮ್, ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಮಾರ್ನಿಂಗ್ ಸ್ವಲ್ಪ ಹೊರಗಡೆ ಹೋಗಿದ್ದೆ, ಮತ್ತೆ ಜೊತೆ ಬ್ಯಾಂಕಿಂದ ಕೆಲಸ ಇತ್ತು ಅಂತೇಳಿ ಅವ್ರ ಜೊತೆ ಹೋಗಿದ್ದೆ. ಅದು ಲೇಟ್ ಆಗಿತ್ತು, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. 4:30ಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. 4:30 ಅಂದ್ರೆ ಮನೆಯೊಳಗೆ ಕೆಲಸ ಅಂತ ಜಗ್ಗು ತುಂಬಿದ್ವಿ. ಯಾಕಂದರೆ ಬ್ಯಾಂಕಿಗೆ ಹೋದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಅಲ್ಲಿ ನಿಂದ್ರೋದು ಅದು ಇದು ಕೆಲಸ ಇರ್ತೈತಿ. ಸೊ ನನಗಂತೂ ಟಯರ್ಡ್ ಆಗಿ ಹೋಗ್ಬಿಡ್ತು. ನನ್ನ ಮಗಳನ್ನ ಕರ್ಕೊಂಡು ಹೋದ್ರಾಗೂ ಸುಸ್ತಾಗಿಬಿಡ್ತು. ಬಂದು ಮಲ್ಕೊಂಡ್ಬಿಟ್ಟೆ. ನಾನು 2 ಗಂಟೆಗೇನೋ ಬಂದು ಮಲ್ಕೊಂಡೆ. 3 ಗಂಟೆಗೆ ಎದ್ದು ಅನ್ನ ಸಾಂಬಾರು ಮಾಡಿಕೊಂಡು ಊಟ ಮಾಡಿದೆ. ಸ್ವಲ್ಪ ರೆಸ್ಟ್ ಮಾಡಿ 4 ಗಂಟೆವರೆಗೂ ಅಲ್ಲಿ ಇಲ್ಲಿ ಕುಂತೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕಾ, 4:30 ಆಗೈತಿ. ನನ್ನ ಮಗನೂ ಸ್ಕೂಲಿಂದ ಬಂದಿದ್ದ. ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗಳು ಇಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದೆ ಅವಳಿಗೆ. ಅವಳು ಒಂದು ರೌಂಡ್ ಮಲ್ಕೊಂಡು ಎದ್ಲು. ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟೆ. ಯಾಕಂದ್ರೆ ಫಸ್ಟ್ ಬಟ್ಟೆ ವಾಶ್ ಮಾಡಿಬಿಟ್ರೆ ನಂದು ಅರ್ಧ ಕೆಲಸ ಮುಗ್ದಂಗೆ. ಯಾಕಂದ್ರೆ ನನ್ನ ಮಗಳು ವಾಶ್ ಮಾಡೋಕ್ಕೆ ಕುಂತ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಫಸ್ಟ್ ಬಟ್ಟೆ ವಾಶ್ ಮಾಡಿ ಆಮೇಲೆ ಬಾಂಡೆ ಎಲ್ಲ ತೊಳೆದ್ಬಿಟ್ಟೆ. ಮತ್ತು ಮನೆಯೊಳಗೆ ಮಕ್ಕಳಿದ್ವು ಅಂತಂದ್ರೆ ಗೊತ್ತಲ್ಲ ನಿಮ್ಗೆ, ಸಾಮಾನು ಅವ್ರು ಆಟಿಕೆ ಸಾಮಾನು ಅಲ್ಲೊಂದು ಇಲ್ಲೊಂದು ಒಗೆದ್ಬಿಟ್ಟಿರ್ತಾರೆ. ಎಲ್ಲಿ ಬೇಕಾದಲ್ಲ ಆಟಿಕೆ ಸಾಮಾನು ಅವ್ನು ಎತ್ತಿಟ್ಟು ನಂಗೆ ಅರ್ಧ ಸುಸ್ತಾಗ್ಬಿಡ್ತೈತಿ. ಅವನ್ನೆಲ್ಲ ಎತ್ತಿಡಾತಿದ್ದೆ. ಮತ್ತು ನಾನು ಇದು ಕಸ ಗುಡಿಸೋದು ಕಸಬರ್ಗಿ ಎಲ್ಲಿಟ್ಟಿದ್ದೆ ಅಂತ ಸಿಗಾತಿದ್ದಿಲ್ಲ. ಅದನ್ನು ಹುಡ್ಕಕ್ಕೆ ಒಂದು 10 ನಿಮಿಷ ಹೋಯ್ತು. ಆಮೇಲೆ ಹುಡುಕಿದೆ, ಸಿಕ್ತು. ಸೊ ಇವಾಗ ಮನೆ ಫುಲ್ ಕ್ಲೀನ್ ಮಾಡಿ ಕಸ ಗುಡಿಸ್ತೀನಿ. ಒಂದೊಂದು ಸತಿ ಬೆಳಗ್ಗೆ ಗೂಡಿಸ್ಲಿಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಗೂಡಿಸಿರ್ತೀನಿ. ಅಂದರೂ ಮಕ್ಕಳಿರೋ ಮನೆ ಅಂದಮೇಲೆ ಅದು ಇದು ಹಾಳಿ ಅದು ಇದು ಚಲ್ತಾನೆ ಇರ್ತಾರೆ, ಗೊತ್ತಲ್ಲ ನಿಮ್ಗೆ. ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಇದು ಆಗ್ತಾನೆ ಇರ್ತೈತಿ. ಸೊ ಎಲ್ಲ ಮನೆ ಫುಲ್ ಕ್ಲೀನಾಗಿ ಕಸ ಗುಡಿಸಿದೆ. ನನ್ನ ಮಗಳು ನೋಡಿ ಅತ್ತಗೊಮ್ಮೆ ಆಟ ಆಡತ್ತಿದ್ಲು. ಈಗ ಸ್ವಲ್ಪ ಹೊತ್ತು ವಾಕರೊಳಗೆ ಹಾಕಿದ್ರೆ ಕಸ ಹೊಡ್ಯಾಕೆ ಬಿಡ್ತಾಳೆ. ಇಲ್ಲಾಂದ್ರೆ ಕೆಳಗೆ ಹಾಕಿಬಿಟ್ಟೆ ಅಂದರೆ ಅಲ್ಲಿ ಇಲ್ಲಿ ಸುಮ್ಮನೆ ಕಸದೊಳಗೆ ಆಗುತ್ತೆ ಅಂತೇಳಿ ಹಾಕಿ ಹೋಗೀನಿ. ಕ್ಯಾಮ್ರಾ ನೋಡಿ ಬಂದಿಲ್ಲಿ ಆಟ ಆಡ್ಕೊಂಡು ನಿಂತಾಳಕ್ಕಿ. ಅಂದರೆ ತನ್ನ ಮುಖ ಕಾಣಿಸ್ತೈತಲ್ಲ ಅದರೊಳಗೆ, ಸೊ ಅದಕ್ಕೆ ನೋಡ್ಕೊತ ನಿಂತಾಳೆ. ಮಿರರ್ ಒಳಗೂ ಹೋಗಿನೂ ಹಂಗೆ ಮಾಡ್ತಾಳೆ. ನಮ್ಮ ಟ್ರೆಜರಿ ಮಿರರ್ ಇರ್ತೈತಲ್ಲ ಅದ್ರ ಮುಂದೆ ಹೋಗಿ ಹಿಂಗೆ ನಿಂತಿರ್ತಾಳೆ ಅಲ್ಲೂ. ಸೊ ಅದನ್ನು ನೋಡಿ ಬೇಜಾರಾಯ್ತಂದ್ರೆ ಅಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆ ಶಿಫ್ಟ್ ಆಗ್ತಾಳಕ್ಕಿ. ಒಂದು ಕಡೆ ಇರೋಂಗಿಲ್ಲ. ಇವಾಗಂತೂ ಫುಲ್ ಮನೆಯೆಲ್ಲ ಓಡಾಡ್ತಾಳೆ. ಮನೆ ಒಳಗೆ ಒಂದು ಸಾಮಾನು ಉಳಿಯೋಂಗಿಲ್ಲ. ಸ್ವಲ್ಪ ಇವಾಗ 8 ಮಂತ್ಸ್ ಸ್ಟಾರ್ಟ್ ಆಗಿರ್ತಲ್ಲ, ಇನ್ನೊಂದು 2 ದಿವಸಕ್ಕೆ 8 ಮಂತ್ಸ್ ಸ್ಟಾರ್ಟ್ ಆಗಿಬಿಡ್ತೈತೆ ಆಕೆಗೆ. ಎಲ್ಲ ಫುಲ್ ಮನೇನ ಫುಲ್ ಕ್ಲೀನ್ ಮಾಡಿ ಚಹಾಕ್ಕಿಟ್ಟೆ. ಚಹಾ ಕುಡಿಯೋಕೆ ಮತ್ತು ಹಾಲು ಬಿಸಿ ಮಾಡತ್ತಿದ್ದೆ. ಒಂಥರ ಮನೆಯೆಲ್ಲ ಫುಲ್ ಕ್ಲೀನ್ ಆದರೆ ಮೈಂಡೆಲ್ಲ ಪೀಸ್ಫುಲ್ ಆಗೈತೈತಿ. ದೇವ್ರ ದೀಪ ಹಚ್ಚಿ ನನ್ನ ಮಗಳನ್ನ ಅಲ್ಲಿವರೆಗೂ ವಾಕರೊಳಗೆ ಹಾಕಿದ್ದೆ. ಆಮೇಲೆ ಆಕೆಗೆ ಕರ್ಕೊಂಡು ಎತ್ಕೊಂಡೆ. ಅಳ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಮಲ್ಕೋಬೇಕು ಅಂತ ಆಕೆಗೆ ನಿದ್ದೆ ಬಂದಿತ್ತು ಅನ್ಸುತ್ತೆ. ಭಾಳ ಹೊತ್ತಾಗಿತ್ತಲ್ಲ ಎದ್ದು. ಸೊ ಸ್ವಲ್ಪ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟೆ ಆಕೆಗೆ. ನೋಡಿ ನಾನು ವಾಯ್ಸ್ ಓವರ್ ಕೊಡತ್ತೀನಿ. ಓ ಅಂತ ಹಾಡಾಡಕ್ಕಂತಾಳೆ ಆಕೆ. ಆಮೇಲೆ ನಾನು ಮತ್ತೆ ಮಧ್ಯಾಹ್ನ ಊಟ ಏನು ಮಾಡಿರಲಿಲ್ಲ ಅವರು. ಸೊ ಅದಕ್ಕೆ ಅವಲಕ್ಕಿ ಮಾಡು ಅಂತ ಹೇಳಿದ್ರು. ಆಯಿತು ಅಂಥೇಳಿ ನಾನು ಅವಲಕ್ಕಿ ಮಾಡತ್ತಿದ್ದೆ. ನನಗೆ ಸ್ವಲ್ಪ ಮಾತಾಡೋಕ್ಕೆ ಒಂಥರ ಭಯ ಆಗ್ತೈತಿ. ಯಾಕಂದರೆ ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ. ಸೊ ಮಾತಾಡೋವಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಆದ್ರೆ ಸ್ವಲ್ಪ ನೀವೇ ಹೊಟ್ಟೆಗೆ ಹಾಕೊಂಡ್ಬಿಡ್ರಿ. ಇದು ನೋಡಿ ರಾಗಿ ಕಾಳು. ನನ್ನ ಮಗಳಿಗೆ ರಾಗಿ ಓನ್ಲಿ ರಾಗಿ ಅಷ್ಟೇ ಅಂಬ್ಲಿ ಥರ ಕುಡಿಸ್ತೀವಲ್ಲ ಅದನ್ನು ಮಾಡಬೇಕು ಅಂತೇಳಿ ನೆನೆಸಿಟ್ಟೇನೆ. ನೆನೆಸಿ ಇದನ್ನು ಮೊಳಕೆ ಬಂದಾದಮೇಲೆ ಇದನ್ನು ನಾನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡ್ತೀನಿ. ಮನೆಯೊಳಗೆ ಪುಡಿ ಮಾಡ್ತೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಜಸ್ಟ್ ಒಂದು ಕ್ಲಿಪ್ ತೊಗೊಂಡೇನಿ ಹಂಗೆ ರಾಗಿ ಕಾಳಿಂದು ನೆನೆಸಿಟ್ಟಿದ್ದೆ. ನಿಮಗೂ ಹೆಲ್ಪ್ ಆಗಲಿ ಗೊತ್ತಿಲ್ಲದವ್ರಿಗೆ ಅಂತೇಳಿ. ಸೊ ಇದನ್ನು ತೋರಿಸ್ದೆ. ಮತ್ತು ಅವಲಕ್ಕಿ ರೆಡಿ ಆಯಿತು. ಅವಲಕ್ಕಿನ ಹಾಕ್ಕೊಂಡು ನಾನು ನಮ್ಮತ್ತೆ ಇಬ್ಬರು ಕುಂತು ತಿಂದ್ವಿ. ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಏನಾದರೂ ಅಂದ್ಕೊತಾರೋ ನಾನು ವಿಡಿಯೋ ಈ ಥರ ಮಾಡಿದ್ರೆ ಅಂಥೇಳಿ. ನಾನು ಇದರಲ್ಲಿ ಮಾಡೋದಾದರೆ ಏನು ಮಾಡ್ತೀನಿ, ನನ್ನ ಡೈಲಿ ರೂಟೀನ್ ತೋರಿಸ್ತೀನಿ, ನನ್ನ ಲೈಫ್ ಸ್ಟೈಲ್ ತೋರಿಸ್ತೀನಿ, ಮತ್ತು ಸ್ವಲ್ಪ ಬೇಬಿ ಬಗ್ಗೆ ಏನಾದರೂ ತೋರಿಸ್ತೀನಿ. ಯಾರಾದರೂ ಏನಾದರೂ ಅಂದ್ಕೊತಾರೇನೋ ವಿಡಿಯೋ ಮಾಡಿದ್ರೆ ಅಂಥೇಳಿ ಅದೊಂಥರ ಭಯ ಇತ್ತು. ನನ್ನಂಗೆ ಸಾಕಷ್ಟು ಜನಕ್ಕೆ ಭಯ ಇರ್ತೈತಿ.
ವಿಡಿಯೋ ಮಾಡಬೇಕಂತ ಇಷ್ಟ ಇರ್ತಿ, ಬಟ್ ನೋಡಿದವ್ರು ಏನು ಅನ್ಕೋತಾರೆ, ನಮ್ಮ ಫ್ಯಾಮಿಲಿದವ್ರು ಏನು ಅನ್ಕೋತಾರೆ, ನನ್ನ ಫ್ರೆಂಡ್ಸ್ ಏನು ಅನ್ಕೊತಾರೆ ಅಂತ ನಾವು ಹಿಂಗೆ ಅನ್ಕೊತ ಕುಂದ್ಬಿಟ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ನಾ ಹಿಂಗೆ ಟೈಮ್ ವೇಸ್ಟ್ ಒಂದು 6-7 ತಿಂಗಳು ವೇಸ್ಟ್ ಮಾಡಿಬಿಡೇನಿ ಟೈಮ್ ಹಿಂಗೆ ಯೋಚನೆ ಮಾಡಿನ. ಆಮೇಲೆ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಜನ ಸಜೆಷನ್ ತೊಗೊಂಡೆ. ನಾನು ಹಿಂಗೆ ಮಾಡ್ಬೇಕು ಅಂದ್ಕೊಂಡು ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಹೇಳಿದರು, ನೀನು ಅವ್ರು ಇವ್ರದ್ದು ನೋಡ್ಕೊಂಡು ಕುಂತೆ ಅಂದರೆ ನೀನೇನು ಮಾಡೋಕ್ಕಾಗಲ್ಲ, ಜಸ್ಟ್ ನಿಂಗೆ ಹೊರಗೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ ಅಂದರೆ ಏನಾಯಿತು, ಮನೆಯಲ್ಲಿದ್ದು ಮಾಡ್ಕೋಬೋದಲ್ಲ ಅಂಥೇಳಿ ಅವರು ನನಗೆ ಹೇಳಿದರು. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಇವಾಗ ನೋಡಿರಿ, ನಾನು ಒಂದು ಬೇಬಿ ಫುಡ್ ತೋರ್ಸಾತೀನಿ ನಿಮ್ಗೆ. ಅವಲಕ್ಕಿ ಮಕ್ಳಿಗೆ ಕೊಡೋದ್ರಿಂದ ಗುಡ್ ಕಾರ್ಬೋಹೈಡ್ರೇಟ್ಸ್ ಅಂದರೆ ದ್ವಿದಳ ಧಾನ್ಯಗಳು ಇದ್ರೊಳಗೆ ಇರೋದ್ರಿಂದ ಮಕ್ಕಳಿಗೆ ಭಾಳ ಹೆಲ್ಪ್ ಆಗ್ತೈತಿ. ಪ್ರೋಟೀನ್ ಕೂಡ ಅದ್ರೊಳಗೆ ಸಿಗುತ್ತೆ. ಅವಲಕ್ಕಿನ ಒಂದು 4-5 ಸತಿ ಸ್ವಚ್ಛಾಗಿ ತೊಳ್ಕೊಂಡು ಸ್ವಲ್ಪ ತುಪ್ಪ ಹಾಕಿನ, ಇದಕ್ಕೆ ಎಣ್ಣೆ ಹಾಕಿಲ್ಲ, ತುಪ್ಪ ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇದನ್ನು ಒಗ್ಗರಣೆ ಕೊಟ್ಟು ಅವಲಕ್ಕಿ ಏನು ನಾವು ನೆನೆಸಿಟ್ಟಿರ್ತೀವಲ್ಲ ಒಂದು 5 ನಿಮಿಷ ನೆನೆಸ್ಬೇಕು. ನೆನೆಸಿದ ಅವಲಕ್ಕಿನ ತಂದು ಇದ್ರೊಳಗೆ ಹಾಕಬೇಕು. ಮೀಡಿಯಮ್ ಅವಲಕ್ಕಿ ತೊಗೊಂಡ್ರೆ ಲಘುನ ನೆನೆದು ಬಿಡ್ತೈತಿ. ಸೊ ನಾನು ನಿಮಗೆ ತೋರ್ಸಾತೀನಲ್ಲ, ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಇದು ನಾನು ತೊಗೊಂಡಿದ್ದ. ಇದನ್ನು ಇದ್ರೊಳಗೆ ಹಾಕಿ ಒಂದು 5 ನಿಮಿಷ ಒಂದು ಸ್ವಲ್ಪ ನೀರು ಹಾಕಿ ಕುಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಪ್ರಾಪರಾಗಿ ಕುಕ್ ಮಾಡಿಕೊಂಡ್ರೆ ಫುಲ್ ಮೆತ್ತಗಾಗುತ್ತೆ ಫ್ರೆಂಡ್ಸ್. ಇದು ಅಂದ್ರೆ ನಿಮ್ಗೆ ಫುಲ್ ಮಕ್ಕಳಿಗೆ ಪ್ಯೂರಿ ಟೈಪ್ ಆಗಿಬಿಡ್ತೈತಿ. ನೀವು ಮತ್ತೆ ಇದನ್ನು ಮಿಕ್ಸಿ ಮಾಡಬೇಕು ಅಥವಾ ಸ್ಮ್ಯಾಶ್ ಮಾಡಬೇಕು ಅನ್ನೋ ಏನೂ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲೇ ನಾವು ಕುದಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಇದು ಫುಲ್ಲು ಮೆತ್ತಗಾಗುತ್ತೆ. ಅವಲಕ್ಕಿ ಗೊತ್ತಲ್ಲ ನಿಮಗೆ, ಬೇಗನೆ ಮೆತ್ತಗಾಗುತ್ತೆ. ಅದ್ರೊಳಗೆ ಸ್ವಲ್ಪ ದಪ್ಪ ಅವಲಕ್ಕಿ ತೊಗೊಂಡ್ರೆ ಮೆತ್ತಗಾಗೋದಿಲ್ಲ, ಇಂಥವು ತೊಗೊಂಡ್ರೆ ಮೆತ್ತಗಾಗ್ತೈತಿ. ತುಪ್ಪದೊಳಗೆ ಮಾಡಬೇಕು, ಎಣ್ಣೆ ಯೂಸ್ ಮಾಡಿಲ್ಲ ನಾನು. ಮತ್ತು ನೀವು ಎಣ್ಣೆ ಅಂತ ಅಂದ್ಕೋಬೇಡ್ರಿ. ಅದನ್ನು ಕ್ಲಿಪ್ಪಿಂಗ್ ಹಾಕೋದು ನಾನು ತೋರಿಸ್ಲಿಲ್ಲ, ಅರ್ಜೆಂಟೊಳಗೆ ನನ್ನ ಮಗಳು ಅಳಾತಿದ್ಲು ಅಂಥೇಳಿ ಅರ್ಜೆಂಟೊಳಗೆ ಮಾಡಿಬಿಟ್ಟೆ. ಇಲ್ಲಿ ನೋಡಿರಿ, ಈಗ ವಾಕರ್ ಒಳಗೆ ಹಾಕಿದ್ದೆ, ಆಟ ಆಡ್ಕೊಂಡು ಇಲ್ಲಿ ಬಂದಾಳ. ಈಗ ಹಸುವಾಗೈತೆ ಆಕೆಗೆ. ನಾನು ಮಾರ್ನಿಂಗಿಂದ ಆಕೆಗೆ ಏನೂ ಕೊಟ್ಟಿಲ್ಲ, ಯಾಕಂದ್ರೆ ಬರೀ ಫೀಡಿಂಗ್ ಮೇಲೇ ಇದ್ಲು. ಬ್ಯಾಂಕಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸೊ ನನಗೂ ಸುಸ್ತಾಗ್ಬಿಟ್ಟಿತ್ತು. ನೋಡಿರಿ, ಈ ರೀತಿ ಫೈನಾಗಿ ಇದು. ನಾನೇನು ಇದನ್ನು ಸ್ಮ್ಯಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ಜಸ್ಟ್ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಅಲ್ಲೇ ತಿರುಗಿಸೀನಿ. ಅನ್ನಿ ಹಾಯ್, ಶ್ರೀ ಹಾಯ್. ದೂರ ಸರಿಬೇಕಮ್ಮ ನೀನು, ಫೋನ್ಯಾಗ ಬರ್ತೀಯನ? ಎಲ್ಲಿ ಬರ್ತಿದ್ದಿ? ಗುಡ್ಡು ಸೋನು, ಹೈ ಸೋನು, ಹಾಯ್ 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 ಹಾಯ್. ಇಲ್ಲಿ ಬಾ, ಇಲ್ಲಿ ಬಾ, ಈ ಕಡೆ ಬಾ, ಈ ಕಡೆ ಬಾ ಪೂಜಿ. ಶ್ರೀ ಬಾಮ್ಮ, ಇಲ್ಲಿ ಬಾಮ್ಮ, ಅಲ್ಲಿ ಯಾರು ಇಲ್ಲ. ಇಲ್ಲಿ ಬಾ, ಓಡ್ಬಾ ಓಡ್ಬಾ ಓಡ್ಬಾ. ನೀ ತಿಂತಿ? ನಾನು ಈಕಿಗೆ ಈ ಸಣ್ಣ ಪಾಪುಗೆ ಮಾಡಿದ್ದ ಫುಡ್ ಇವ ತಿಂತಾನಂತ ನೋಡ್ರಿ. ಇದು ಸಣ್ಣ ಪಾಪ ಆಗ್ಬಿಟ್ಟೈತಿ. ಅದು ಆಕಿಗೆ ತಿನ್ನಿಸಿದೆ ಫ್ರೆಂಡ್ಸ್, ಒಂದು ಸ್ವಲ್ಪ ತಿನ್ನಿಸಿದೆ. ಈಗ ಇನ್ನೊಂದೆರಡು ತುತ್ತು ತಿನ್ನಿಸ್ಬೇಕಂತಂದ್ರೆ ಅಲ್ಲಿ ಹೋಗಾಳ. ಬಾ ಅಮ್ಮ, ಇಲ್ಲೇ ಬಾ ಶ್ರೀ. ಓಡ್ಬಾ ಓಡ್ಬಾ ಓಡ್ಬಾ. ಅಯ್ಯೋ ನೋಡ್ರಿ ಹಿಂಗೆ ಮಾಡ್ತಾನೆ ನೋಡ್ರಿ ನೀವು. ಅಣ್ಣ ಅಂತೀವ, ಅಣ್ಣ ಅಂತ ನೋಡ್ರಿ ಹೆಂಗೆ ಮಾಡ್ತಾನೆ. ಮಾಡಿ ಇದೊಂದು ತಿಂತೀನಿ ಬೇಡಪ್ಪಜ್ಜಿ, ತೊಗೊಂಬ. ನೀ ಕೈ ಬಿಡಪ್ಪಜ್ಜಿ, ಈಕೆ ತಿಂತಾಳ. ಈಕೆ ಇವ ಅಕ್ಕಿಗೆ ತಿನ್ಸಕ್ಕೆ ಹೋಗ್ಬಿಡ್ತಾನೆ ಮೊಮ್ಮಕ್ಳೇ. ಹಿಡಿಯಪ್ಪಜ್ಜಿ, ಮಾಡು ಇಷ್ಟ ನೋಡ್ರಿ ಈಕಿ. ಈಗ ಒಂದು ಸ್ವಲ್ಪ ತಿಂದಾಳ, ಇನ್ನೊಂದು ಸ್ವಲ್ಪ ತಿನ್ನಿಸ್ಬೇಕು. ಇನ್ನೊಂದು 2 ತುತ್ತು ಅಂದ್ರೆ ಸಾಕು ಅನ್ಸತ್ತೆ ಈಗ ಆಕೆಗೆ. ಅದಕ್ಕೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂತ ಬಾಯಿಲೆ. ಟೈಮ್ ಇವಾಗ 8 ಗಂಟೆ ಆಗೈತಿ ಫ್ರೆಂಡ್ಸ್. ಅಡುಗೆ ಮಾಡಬೇಕು. ಇವ್ ನೋಡ್ರಿ ಹೆಂಗೆ ಮಾಡ್ತಾನೆ ನೋಡ್ರಿ. ಇವಂಗೆ ನೋಡಲ್ಲೇ, ನಿಂದು ವಿಡಿಯೋ ಆಗಾಕತೈತಲ್ಲೇ, ನಿಂದು ವಿಡಿಯೋ ಆಗಾಕತೈತಿ. ಹಾಂ, ಮತ್ತೆ ಹಿಂಗೆ ಮಾಡ್ತಿ. ಅಯ್ಯೋ, ಅನಿ ಶಾಣೆ ಇಲ್ಲ ಅಂತಾರ. ಅನಿ ಶಾಣೆ ಇಲ್ಲ ಅಂತಾರ ನೋಡವ್ರ. ಅಂತಿರಿಲ್ಲ ಅನಿ ಶಾಣೆ ಇಲ್ಲ ಅಂತಿರಿಲ್ಲ. ಅಡುಗೆ ಮಾಡಬೇಕು, ಏನು ಮಾಡಬೇಕು, ಡೈಲಿ ಹೆಣ್ಮಕ್ಳಿಗೆ ಅಡುಗೆ ಏನು ಮಾಡಬೇಕು ಅನ್ನೋದು ಒಂದು ಟೆನ್ಷನ್. ನನ್ನ ಆಕಾರ ವಿಕಾರ ಹಿಂಗಾಗ್ಬಿಟ್ಟೈತಿ. ಅಡುಗೆ ಮಾಡಬೇಕು, ಏನು ಮಾಡಬೇಕಂತ ಗೊತ್ತಾಗಲ್ದು. ಚಪಾತಿ ಮಾಡಬೇಕು ಅಂದ್ಕೊಂಡಿನಿ. ಚಪಾತಿ ಇದ್ರೆ ಹೊಟ್ಟೆ ತುಂಬತೈತಿ ಫ್ರೆಂಡ್ಸ್. ಯಾಕಂತಂದ್ರೆ ಫೀಡ್ ಮಾಡಿಸ್ತೀವಲ್ಲ, ಪಾಪು ಫೀಡ್ ಮಾಡಿಸ್ತಿರ್ತೀನಿ. ಇವಾಗ ಒಂದು ಸತಿ ಊಟ ಮಾಡಿಸಿದೆ ಅಂದ್ರೆ ಆಕೆಗೆ
ಮತ್ತು ನಾನು ಮಾಡ್ಸಂಗಿಲ್ಲ. ಟೈಮ್ 8 ಗಂಟೆ ಆಗೈತಿ. 8 ಗಂಟೆಗೆ ಮಾಡಿಸಿದ್ರೆ ಮತ್ತೆ ಆಕಿ ಹಾಲು ಮೇಲೇ ಇರ್ತಾಳೆ. ಫ್ರೂಟ್ಸ್ ಅದೇನು ಕೊಡಾತಿಲ್ಲ, ಯಾಕಂದ್ರೆ ಸ್ವಲ್ಪ ನೆಗಡಿ ಆಗೈತಲ್ಲ. ಸೊ ನೆಗಡಿ ಆದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನೇನು ಫ್ರೂಟ್ಸ್ ಬೇಡ ಈಗ ಅಂಥೇಳಿ ಫೀಡಿಂಗ್ ಮೇಲೇ ಇರ್ತಾಳೆ ಆಕಿ. ಈಗ 8 ಗಂಟೆ ಮೇಲೆ ಮತ್ತೇನಾದ್ರೂ ಈಗ ಹೊಟ್ಟೆ ಹಸಿತಂದ್ರೆ ಫೀಡಿಂಗ ಮಾಡಿಸ್ತೀನಿ ನಾನು. ಹಾಲು ಕುಡಿಸ್ತೀನಿ. ಇನ್ನೂ ಆಕಿಗೆ ನಾನು ಮೇಲಿನ ಹಾಲು ರೂಢಿ ಮಾಡಿಲ್ಲ. ಅಂತಂದ್ರೆ ನಾವು ಹಾಲು ಬಾಟಲ್ ಒಳಗೆ ಹಾಕ್ಕೊಡ್ತೀವಲ್ಲ, ಅದನ್ನೂ ರೂಢಿ ಮಾಡಿಲ್ಲ. ಅದು ಸ್ವಲ್ಪ ರೂಢಿ ಮಾಡ್ಬೇಕು ಆಕಿಗೆ. ಯಾಕಂತಂದ್ರೆ ಪದೇ ಪದೇ ಹಾಲು ಕುಡ್ಸೋಕ್ಕೆ ನನಗೆ ಇಲ್ಲೆಲ್ಲ ಫುಲ್ ಹಿಂದೆ ಪೇನ್ ಬಿಟ್ಟೈತಿ. ಯಾಕಂತ ಗೊತ್ತಿಲ್ಲ, ಭಾಳ ಪೇನ್ ಆಗತೈತೆ. ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಪೇನ್ ಆಗೈತಿ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಕೊಡೋದು ಸ್ವಲ್ಪ ರೂಢಿ ಮಾಡ್ತೀನಿ ಆಕಿಗೆ. ಅದೇ ಇವಾಗ ಅಡುಗೆ ಏನು ಮಾಡಬೇಕು ಅಂತೇಳಿ ಕುಂತಿದ್ದೆ. ಚಪಾತಿನ ಮಾಡಬೇಕು, ಯಾಕಂದ್ರೆ ನನಗೆ ಹೊಟ್ಟೆ ತುಂಬಂಗಿಲ್ಲ. ಪಾಪು ಅಲ್ಲಿ ಹಾಲು ಕುಡಿತೈತಲ್ಲ. ಸೊ ಹೊಟ್ಟೆ ತುಂಬ ಊಟ ಮಾಡ್ಬೇಕು ನಾವು. ಅನ್ನ ಸಾರು ಉಂಡ್ರೆ ಮತ್ತು ಮಧ್ಯರಾತ್ರಿ ಒಳಗೆ ಹೊಟ್ಟೆ ಹಸ್ಯಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಸೊ ಅದಕ್ಕೆ ಚಪಾತಿ ಮಾಡ್ಬೇಕು ಅಂದ್ಕೊಂಡೀನಿ. ಚಪಾತಿ ಮಾಡ್ತೇನೆ. ಮತ್ತು ಪಲ್ಯ ಯಾವುದಾದ್ರೂ ಕಾಳು ಪಲ್ಯ ಮಾಡಬೇಕು. ಸಾಹಸ ಮಾಡತ್ತಾನ ಸೋಫಾ ಸರಿಸಿ. ಹೀರೋ ಆಗ್ತೀಯ ನೀನು ಅನಿ? ಅಪ್ಪಾಜಿ ನೀ ಯಾರ? ಹಂಗೆ ಒಗಿಬಾರ್ದದನ ಪಾಪುಗಿಲ್ರ ಬಿದ್ರದು. ಹಾಂ ಓಯ್ ಅನ್ನೋ ಬಿತ್ತಾ ಚಲ್ಲಿದಿಲ್ಲ ಬೇಕಂದ್ರೆ ನೀನ ಬಿಡಿಸಿದಲ್ಲ. ಇಷ್ಟು ಉಡಾಳ್ದ ನೋಡ್ರಿ ಇವ್ನು. ಹೆಂಗೆ ಹಿಡಿಬೇಕು ಇವಂಗೆ? ಒಂದು 10 ಮಂದಿಗೆ ಹಿಡಿಯೋದು ಒಂದು, ಇವಂಗೆ ಹಿಡಿಯೋದು ಒಂದು ಆಗ್ಬಿಟ್ಟೈತಿ. ಇವನೊಬ್ಬನ ಗಂಡ್ಮಗ ಅದ ನಮ್ಮ ಮನ್ಯಾಗ. ಉಳ್ಕಿದವರೆಲ್ಲ ಹೆಣ್ಮಕ್ಳು ಅದಾರ. ಹೆಣ್ಮಕ್ಳು ಅಷ್ಟು ಹಿಡಿಯೋದು ಒಂದು, ಇವ್ನು ಹಿಡಿಯೋದು ಒಂದು. ಹಂಗಾಗ್ಬಿಟ್ಟೈತಿ ಇವಂದು. ಅದರಲ್ಲಿ ಸಂಧಿ ಒಳಗೆ ಬಾಲ್ ಬಿದ್ದೈತಿ. ಅದನ್ನು ತೊಗೊಂಬರಕ್ಕೆ ಹೋಗ್ಯಾನೀಗ. ತೊಗೊಂಬಂದ ಒಟ್ಟು ಅದು ಏನು ಮಾಡ್ಬೇಕಂತ ಅಂತಿರ್ತೀವಿ ಅದನ್ನು ಮಾಡಬೇಕು ಅವಂಗೆ. ಇವ್ನು ಯಾಕೆ ಇಷ್ಟು ಉಡಾಳ್ದ? ನನಗಂತೂ ತಲೆ ಕೆಟ್ಬಿಟ್ಟೈತಿ. ಇವ್ನು ಹಿಡಿಯೋದ ಒಂದು ದೊಡ್ಡ ಕೆಲಸ ನನಗೆ. ಸಣ್ಣ ಇದ್ದಾಗೂ ಜಗ್ಗು ಉಡಾಳಿದ್ದ, ಈಗೂ ಹಂಗೆ ಅದಾನ ನೋಡ್ರಿ. ಆಕೆ ಹೆಂಗೆ ದುಗಿಸ್ತಾನೆ ನೋಡ್ರಿ. ಅದ ಪಾಪಚ್ಚಿದ ನನ್ನ ಕೂಸು. ಆಕೆ ಗೊತ್ತಿಲ್ಲ ಅವನ ಕಡೆ ಹೋಗ್ತಾಳೆ ಅಣ್ಣ ಅಣ್ಣ ಅಂದ್ಕೊಂಡು. ಇವ ಆಕೆಗೆ ನನ್ನ ಕಡೆ ಬರಬೇಡ ನೀನು ದುಗಿಸ್ಬಿಡ್ತಾನೆ ನೋಡ್ರಿ. ಸೋಫಾ ಕವರ್ ಹೆಂಗೆ ಕಿತ್ತೋಗದಾರ ನೋಡ್ರಿ. ಸೋಫಾ ಕವರ್ ಕಿತ್ತೋಗದ್ ಬಿಡೋದು. ಹಿಂಗೆ ಮಾಡ್ತಾರೆ ಅವರು. ಏನು ಮಾಡತ್ತೀನಿ? ಹಾಂ ಏನು ಮಾಡತ್ತೆ ಅಪ್ಪಾಜಿ? ನೀ ಗುಡ್ ಬಾಯ್ ಅಲ್ಲ? ನೀ ಗುಡ್ ಬಾಯ್ ಅಲ್ಲ? ಶಾಲ್ಯಾಗ ಏನು ಮಾಡ್ತಾರೆ ನಿನಗೆ? ನೀ ಏನು ಮಾಡ್ತಿ ಶಾಲ್ಯಾಗ? ಓಯ್ ನೀ ಶಾಲ್ಯಾಗ ಏನು ಮಾಡ್ತಿ? ಛೀ 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 ಗಲೀಜ್ ಇರ್ತೈತದ. ಛೀ ಬಾಯ್ ಹಾಕೋಬಾರ್ದು ಮದ ಅನ್ನೋ. ಹೇಳು ಶಾಲ್ಯಾಗ ಏನು ಮಾಡಿದ್ರು? ನೀ ಏನು ಮಾಡ್ತಿ ಶಾಲೆ ಒಳಗೆ? ಬಾಯಾಗ ಹಾಕ್ಕೋಬಾರ್ದಪ್ಪಾಜಿ, ಹೊಟ್ಟೆ ಬೋವಕ್ಕವು, ಹೊಟ್ಟೆ ನೋಸ್ತೈತಿ. ಒಂದು ಮಾತಿಗೆ ಸುಮ್ಮನೆ ಹಾಕಿಲ್ಲ, ಹೊಡಿತೀನಿ ನೋಡ್ರಿ. ಹಿಂಗೆ ಮಾಡ್ತಾನಿವ ನೋಡ್ರಿ. ಈಕೆ ಒಬ್ಬೇಕಿನ ಆಡಕ್ಕೆ ಬಂದುಬಿಟ್ಟಾಳ. ಆಕೆ ಮುಂದೆ ಹೋಗ್ಬೇಕಂತಂತಾಳ. ಇದು ಆಕೆಗೆ ಹಾಸಿದ್ದು ಬೆಡ್ಶೀಟ್ ನೋಡ್ರಿ, ಅದನ್ನೆಲ್ಲ ಹಿಂಗೆ ಮಾಡ್ತಾರೆ ಅವರು. ಮುಂದೆ ಹೋಗ್ಬೇಕಂತಾಳ, ಅದು ಅಡ್ಡ ಐತಿ, ಹೋಗೋಕ್ಕಾಗೋಲ್ದಕ್ಕೆ. ಈ ಕಡೆ ಹೋಗಮ್ಮ ಶ್ರೀ. ಶ್ರೀ ಈ ಕಡೆ ಹೋಗಪ್ಪಜ್ಜಿ. ಓಯ್ ಗುಂಡು ಶೋನು ಅಮ್ಮ ನೀನು ಶೋನು ಅಂದ್ರೆ ಓಯ್ ಓಯ್ ನೀನಮ್ಮ. ಬಾ ಬಾ ಇಲ್ಲಿ ಬಾ. ಬಾ ಕೈ ಹಿಡಿ ನಂದು. ಬಾ ಕೈ ಹಿಡಿ ನಂದು. ಬಾಮ್ಮ. ಓಯ್ ಬಾಮ್ಮ. ಬ್ಯಾಡಂತಕಿ ಹೊಂಟ್ಲು. ಮನೆಯೆಲ್ಲ ನೋಡ್ತಾಳ್ರಿ ಫುಲ್. ಮ್ಯಾಲೆ ಏನೈತಿ ಇಲ್ಲಿ ಅಂತ ನೋಡಾತ. ಅಲ್ಲೇನು ಇಲ್ಲಮ್ಮ. ಚಪಾತಿ ಏನೂ ಮಾಡಲಿಲ್ಲ ಫ್ರೆಂಡ್ಸ್. ಬ್ಯಾಂಕಿಗೆ ಅಲ್ಲಿ ಇಲ್ಲಿ ಅಡ್ಡಾಡಿ ಮನೇನು ಕೆಲಸ ಮಾಡಿ ಸುಸ್ತಾಗಿತ್ತು. ಅದಕ್ಕೆ ನಮ್ಮ ಅತ್ತೆ ಏನು ಹೇಳಿದ್ರು, ಚಪಾತಿ ಏನು ಬೇಡ ಅನ್ನ ಸಾಂಬಾರು ಊಟ ಮಾಡೋಣ ತಗೋ ಅಂತ ಹೇಳಂದ್ರು. ಸೊ ಅದಕ್ಕೆ ಅನ್ನಕ್ಕಿಟ್ಟು ನಾಳೆಗೆ ನೀರು ದೋಸೆ ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಇಟ್ಟಿನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.